ಹಾಯ್ ಎಲ್ಲರಿಗೂ ನಮಸ್ಕಾರ. ಹ್ಯಾಪಿ ಶಿವರಾತ್ರಿ. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಬಂದು ನಿಮಗೆ ಒಂದು ಸಿಂಪಲ್ ಆಗಿರೋ ಬ್ಲೌಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನಾನು ಆವಾಗಲೇ ಆಲ್ರೆಡಿ ನೋಡ್ತಾ ಇರ್ಬೋದು, ನಾನು ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ಶೇಪಲ್ಲಿ ಕಟ್ ಮಾಡ್ಕೊಂಡ್ರೆ ಆ ಥರ ಶೇಪಲ್ಲಿ ಕಟ್ ಮಾಡಿಕೊಂಡು ನಾನು ಆಲ್ರೆಡಿ ಲೈನಿಂಗ್ನ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಪ್ರತಿಯೊಂದಕ್ಕೂ ಕೂಡ. ಮತ್ತು ಚಿಕ್ಕದಾಗಿ ಒಂದು ಅರ್ಧ ಸೆಂಟಿಮೀಟ್ರ್ ಅಷ್ಟು ತೊಗೊಂಡು, ಇಲ್ಲಾಂದರೆ ಒಂದು 3/4 ಸೆಂಟಿಮೀಟ್ರ್ ಅಷ್ಟು ತೊಗೊಂಡು ಫೋಲ್ಡ್ ಮಾಡಿ ಇಟ್ಕೊಂಡು ದಾರ ಸ್ಟಿಚ್ ಮಾಡ್ಕೋತೀವಲ್ಲ, ಹಿಂದೆ ಟ್ಯಾಗ್ ಇಡಕ್ಕೆ ಸ್ಟಿಚ್ ಮಾಡ್ಕೋತೀವಲ್ಲ, ಆ ಥರ ಸ್ಟಿಚ್ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ದೊಡ್ಡದಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡು ಅದನ್ನು ನೀವು ಕರೆಕ್ಟಾಗಿ ಅದು ಒಂದು ಸಮಕ್ಕೆ ಒಂದೂವರೆ ಸೆಂಟಿಮೀಟ್ರು ಅಷ್ಟು ಬಂದು ನೀವು ದಾರಗಳನ್ನ ಕಟ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಅಂದರೆ ಮೇಲಿಂದ ಫುಲ್ ಹಾಕ್ಬೇಡಿ, ಅದು ಹಾಕೋದಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಅಂದ್ಬಿಟ್ಟು ನಾನು ಏನು ಮಾಡಿದ್ದೀನಿ, ಅರ್ಧ ಬರೀ ಮಧ್ಯ ಸ್ಕ್ವೈರ್ ಟೈಪ್ ಬರುತ್ತಲ್ಲ ಅದಕ್ಕೆ ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಆ ಥರ ಮಾಡಿಸ್ಕೊಂಡು ನೀವು ನೀಟಾಗಿ ಆ ಥರ ಒಂದು ಸಮಕ್ಕೆ ಇಟ್ಕೊಂಡು ಅಂದರೆ ಒಂದ್ರ ಮೇಲೆ ಒಂದು ಇಡಬೇಡಿ, ಹಿಂಗೆ ಕರೆಕ್ಟಾಗಿ ಉಲ್ಟಾ ಅಲ್ಲಿ ಇಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಆ ಥರ ಇಟ್ಕೊಂಡು ನೀವು, ಏಕೆಂದರೆ ಅದರೊಳಗಡೆ ಸ್ಟೋನ್ ಬರುತ್ತೆ, ಅದಕ್ಕೋಸ್ಕರ ನೀವು ಒಂದ್ರ ಮೇಲೆ ಒಂದು ಹಿಡ್ದೇ ಅಡ್ಡ ಇಟ್ಕೊಳ್ಳಿ. ನೋಡಿ ನಾನು ಇಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು, ನಾನು ತೋರಿಸ್ತಾ ಇದ್ದೀನಿ. ಆ ಥರ ಅಡ್ಡ ಇಟ್ಕೊಂಡು ನೀವೇನು ಮಾಡಿ ಅಂತಂದರೆ ಫುಲ್ ಸ್ಟಿಚ್ ಮಾಡ್ಕೊಳ್ಳಿ. ಎಲ್ಲಿಂದ ಗುರ್ತು ಹಾಕೊಳ್ಳಿ, ನೀವು ಗುರ್ತು ಹಾಕೊಂಡು ಎಲ್ಲಿಂದ ಎಷ್ಟು ಬೇಕು. ಇದು ಫುಲ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ, ನೀವು ಫುಲ್ಲು ಬೇಕಾದ್ರೆ ಹಾಕ್ಕೊಂಡು ಮಧ್ಯಕ್ಕೆ ಟ್ಯಾಗ್ ಬೇಕಾದ್ರೆ ಇಟ್ಕೋಬೋದು. ನಾನು ನಿಮಗೆ ತೋರಿಸ್ತೀನಿ ಮುಂದೆ ಇದು ಯಾವ ಥರ ಡಿಸೈನ್ ಮಾಡ್ತೀನಿ ಅಂತ. ಅದಕ್ಕೋಸ್ಕರ ನಾನು ಬಂದುಬಿಟ್ಟು ನೀವು ಪೂರ್ತಿ ವಿಡಿಯೋ ನೋಡಿ, ನಾನು ಯಾವ ಥರ ಡಿಸೈನ್ ಮಾಡ್ತಾಯಿದ್ದೀನಿ ಅಂತ. ಬರೀ ಅಷ್ಟೇ ಬಟ್ಟೆ ಕೊಟ್ಬಿಟ್ಟು ಚಿಕ್ಕದಾಗಿ ಬಿಟ್ಬಿಡಲ್ಲ ಡಿಸೈನ. ನಾನು ಬೇರೆ ಥರ ಡಿಸೈನ್ ಮಾಡ್ತಾಯಿದ್ದೀನಿ ನೋಡಿ. ಅದಕ್ಕೋಸ್ಕರ ಆಫಿಂದ ಕುಟ್ಕೋತಾ ಇರೋದು. ಫುಲ್ ಸೆಂಟ್ರ್ ಮಾತ್ರ, ಮೇಲ್ಗಡೆಗೆ ಬಂದು ನಾನು ಯಾವುದೇ ರೀತಿ ಇದನ್ನು ಮಾಡ್ತಾಯಿಲ್ಲ ನಾನು. ಯಾಕಂತಂದರೆ ಅದು ಫುಲ್ಲು ಹಾಕ್ಬಿಡ್ತು ಅಂತಂದರೆ ಅದು ಫುಲ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ನೀಟಾಗಿ ಅಂತ ಅಂದ್ಬಿಟ್ಟು ಮಧ್ಯೆ ಇದನ್ನು ಮಾತ್ರ ತೊಗೊಂಡಿದ್ದೀನಿ. ನೀವು ಸಿಂಪಲ್ ಬ್ಲೌಸ್ ಡಿಸೈನ್ಗಳಿಗೆ ಬೇಕಾದ್ರೆ ಈ ಥರ ವರ್ಕ್ ಮಾಡ್ಕೋಬೋದು. ಅವರು ಸ್ಯಾರಿ ಬ್ಲೌಸ್ ಎಲ್ಲ ಇದು ಎಕ್ಸ್ಟ್ರಾ ಪೀಸ್ ಬರುತ್ತಲ್ಲ, ಅದನ್ನು ತೊಗೊಂಡು ಕೊಟ್ಟಿದ್ದವರು ನನಗೆ ಒಂದು ಡಿಸೈನ್ ಸಿಂಪಲಾಗಿ ನೀವೇ ಡಿಸೈನ್ ಇಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಸಿಂಪಲ್ ಡಿಸೈನ್ ಇಟ್ಟೆ. ನೀವು ಬೇಕಾದ್ರೆ ಫುಲ್ ಫಸ್ಟಿಂದ ಸ್ಟಾರ್ಟಿಂಗ್ ಭುಜದಿಂದ ಬೇಕಾದ್ರೆ ಕೆಳಗಡೆ ಫುಲ್ಲು ಈ ಕಡೆ ಸೈಡ್ ಭುಜ ತನಕ ನೀವು ಬೇಕಾದ್ರೆ ಈ ಥರ ನೀವು ಇಟ್ಕೊಂಡು ದಾರ ಟ್ಯಾಗ್ ಇಟ್ಕೊಂಡು ಮಧ್ಯ ಒಂದು ಟ್ಯಾಗ್ ಹಾಕ್ಕೊಂಡು ಕೆಳಗಡೆ ಕುಚ್ಚು ಥರ ನೀವು ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ಅದು. ನೋಡಿ ನಾನು ಫುಲ್ಲು ಕೊಟ್ಕೊಂಡಿದ್ದೀನಿ. ಫುಲ್ ಕೊಟ್ಕೊಂಡು ನಾನು ಡಿಸೈನ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಫುಲ್ಲು ಸ್ಟಿಚ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಫುಲ್ ಲೈನಿಂಗ್ ಹಾಕಿ ಅದನ್ನೆಲ್ಲ ನೀಟಾಗಿ ಸ್ಟಿಚ್ ಮಾಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣುತ್ತೆ. ಇದು ಫುಲ್ಲು ಅಂದರೆ ಸ್ಟಾರ್ಟಿಂಗ್ ಭುಜದಿಂದ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದ್ದೀನಿ, ಮುಕ್ಕಲ್ ವಸ್ತುದಿಂದ ಇಟ್ಕೊಂಡಿದ್ದೀನಿ. ಅದು ನಾನು ಅಳತೆ ತೊಗೊಂಡು ಈ ಥರ ಫುಲ್ಲು ಟ್ಯಾಗ್ ಕೊಟ್ಬಿಟ್ಟು ನೀವು ಮಧ್ಯ ಮ್ಯಾಚ್ ಆಗೋಂಥ ಒಂದು ದಬ್ಬು ಸ್ಟೋನ್ ಇಡ್ತು ಅಂತಂದರೆ ತುಂಬ ನೀಟಾಗಿ ಕಾಣುತ್ತೆ. ಹಿಂದೆ ಕುತ್ಕೊಂಡ್ರೆ ಅವ್ರು ಎಷ್ಟು ಅಗಲ ಬೆನ್ನಿರುತ್ತೆ ಅಷ್ಟಾಗಲೂ ಕೂಡ ನೀಟಾಗಿ ಕಾಣುತ್ತೆ. ಮತ್ತು ಅವರು ತೋಳಿಗೆ ಬಂದು ಬಫ್ ಇಡಿ ಅಂದರೆ ಸ್ವಲ್ಪ ಸಿಂಪಲಾಗಿ ಬಫ್ ಇಡಿ, ಇವಾಗ ಬರುತ್ತಲ್ಲ ಡಿಸೈನ್ ಎಲ್ಲ ಟ್ರೆಂಡ್ ಅಲ್ವಾ, ಅದಕ್ಕೆ ಸ್ವಲ್ಪ ಬಫ್ ಇಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ನೀಟಾಗಿ ಬಫ್ ಕೂಡ ಇಟ್ಟಿದ್ದೀನಿ, ತುಂಬ ಚೆನ್ನಾಗಿ ಕ್ಲಿಯರಾಗಿ ಕಾಣಲಿ ಅಂತ. ಅದು ಸ್ವಲ್ಪ ಅವರು ದಪ್ಪ ಇದ್ದಾರೆ, ಅದಕ್ಕೋಸ್ಕರ ಬ್ಲೌಸ್ ಸ್ವಲ್ಪ ದೊಡ್ಡದಾಗಿದೆ. ಅಲ್ಲಿ ಮುಂದೆಗಡೆ ಫ್ರಂಟ್ ಬಟನ್ ಹಾಕಿರೋದ್ರಿಂದ ನಿಮಗೆ ಅದು ಅಗಲ ಮಾಡೋಕ್ಕೆ ಸಾಧ್ಯ ಆಯ್ತಾ ಇಲ್ಲ. ಅದನ್ನು ನಾನು ಬೇಕಾದ್ರೆ ಒಂದು ಫೋಟೋ ಹಾಕಿ ತೋರಿಸ್ತೀನಿ. ಅವರು ಬೆನ್ನಿಗೆ ಎಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ಅನ್ನೋದು. ನಾನು 3.5 ವೇಸ್ಟೇಜ್ ಬಂದು 3.5 ತೊಗೊಂಡಿದ್ದೀನಿ ಅವ್ರಿಗೆ ದಪ್ಪ ಇರೋದಕ್ಕೋಸ್ಕರ. ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಲುಕ್ಕಾಗಿ ಕಾಣುತ್ತೆ ಅಂತ. ನೀವು ಸಿಂಪಲ್ ಸೀರೆಗಳಿಗೆಲ್ಲ ಈ ಥರ ವರ್ಕ್ ಮಾಡ್ಕೊಳ್ಳಿ, ಅಥವಾ ಯಾವ್ದಾದ್ರು ಎಕ್ಸ್ಟ್ರಾ ನೀವು ಈ ಥರ ಬಟ್ಟೆ ಪೀಸ್ ತೊಗೊಂಡು ನೀವು ಫ್ಯಾಬ್ರಿಕ್ ತೊಗೊಂಡು ನೀವು ಸ್ಟಿಚ್ ಮಾಡ್ಕೋಬೇಕು ಅಂತಂದರೂ ಕೂಡ ಈ ಥರ ಸಿಂಪಲಾಗಿ ಇಟ್ಕೊಳ್ಳಿ. ಇದೇ ಥರ ತುಂಬ ಸಿಂಪಲ್ ಆಗಿ ಡಿಸೈನ್ಗಳು ಬರ್ತಾ ಇರ್ತವೆ, ನೋಡ್ತಾ ಇರ್ಬೋದು ನೀವು. ಅದ್ರ ಕೂಡ ಇಟ್ಕೋಬೋದು. ನಾನು ಮಾಡಿರೋಂಥ ಒಂದು ಸಿಂಪಲ್ ಡಿಸೈನ್ ನಿಮ್ಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೀನಿ. ಇದಕ್ಕೆ ಅಮೌಂಟು ಕೂಡ ನಾನು ಹೇಳ್ತೀನಿ. ಅಮೌಂಟ್ ಬಂದು ನಾನು ಇದಕ್ಕೆ 250 ತೊಗೋತಾ ಇದ್ದೀನಿ ಅಷ್ಟೇ. ಎಲ್ಲರೂ ಯಾವುದೇ ರೀತಿ ಡಿಸೈನ್ ಏನೂ ಮಾಡ್ದೇ ಬಂದುಬಿಟ್ಟು ಅವರು ಬಂದುಬಿಟ್ಟು 300-250 ತೊಗೋತಾರೆ. ಬರೀ ಪ್ಲೇನ್ ಲೈನಿಂಗಾಗಿ ಕೊಲೆಯೋಕ್ಕೆ 250 ತೊಗೋತಾರೆ. ನಾನು ಬಂದ್ಬಿಟ್ಟು ಸಿಂಪಲಾಗಿ ಒಂದು ಲೇಸ್ ಹಾಕಿ ನಾನು 200 ತೊಗೋತೀನಿ. ಸಿಂಪಲಾಗಿ ಒಂದು ಲೇಸ್ ಹಾಕಿ ಈ ಥರ ಇಟ್ಟು ಸ್ಟೋನ್ ಇಟ್ಟೋದಕ್ಕೆ 250 ತೊಗೋತಾ ಇದ್ದೀನಿ. ಈ ಡಿಸೈನ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ನಾನು ತಿಳ್ಕೊತಾ ಇದ್ದೀನಿ. ತಿಳ್ಕೊಂಡು ನಾನು ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರಿಗಾದ್ರೂ ಫ್ರೆಂಡ್ಸ್ಗಳಿಗೆ ನೀವು ಸ್ಟಿಚ್ ಮಾಡಿಕೊಡ್ಬೇಕು ಅಂತಂದರೆ ನೀವು ಕೂಡ ಈ ರೀತಿ ಒಂದು ಬ್ಲೌಸ್ಗೆ ಒಂದು ಲುಕ್ ಕೊಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.